ನಮಸ್ಕಾರ ವೀಕ್ಷಕರೇ, ಕರುನಾಡು.in ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೆಫ್ರಿ ಎಪ್ಸ್ಟೀನ್ ಈ ವ್ಯಕ್ತಿಯ ಹೆಸರು ಹೇಳಿದರೆ ಅಮೆರಿಕದ ಮಹಿಳೆಯರು ಬೆಚ್ಚಿ ಬೀಳುತ್ತಾರೆ. ಅಷ್ಟೇ ಅಲ್ಲ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಭಯಾನಕ ಸಂಚಲನಗಳು ಚರ್ಚೆಯಾಗಿವೆ. ಜೆಫ್ರಿ ಎಪ್ಸ್ಟೀನ್ ಮೊದಲಿಗೆ ಸಾಮಾನ್ಯ ಜೀವನವನ್ನು ಸಾಗಿಸುತ್ತಿದ್ದ ವ್ಯಕ್ತಿ. ಸಾವಿರಾರು ಕೋಟಿಗಳನ್ನು ಆಸ್ತಿ ಮಾಡಿದ್ದು ಹೇಗೆ? ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು, ರಾಜಕಾರಣಿಗಳು ಮತ್ತು ಹಾಲಿವುಡ್ ಸೆಲೆಬ್ರಿಟಿಗಳು ಒಂದು ಖಾಸಗಿ ದ್ವೀಪಕ್ಕೆ ರಹಸ್ಯವಾಗಿ ಹೋಗಲು ಕಾರಣವೇನು? ಈ ದ್ವೀಪದಲ್ಲಿ ನಡೆಯುವ ಘಟನೆಗಳು ಭಯಾನಕವಾಗಿವೆ. ಈ ದ್ವೀಪದ ಹೆಸರೇನು ಮತ್ತು ಬೇರೆ ದೇಶಗಳನ್ನೇ ತನ್ನ ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯ ಇರುವ ವ್ಯಕ್ತಿಗಳು ಇವನ ಸ್ನೇಹಿತರಾಗಿದ್ದು ಹೇಗೆ? ಈ ಎಪ್ಸ್ಟೀನ್ ಫೈಲ್ನ ಕತೆ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಈ ಎಲ್ಲಾ ಪ್ರಶ್ನೆಗಳೇ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೆಫ್ರಿ ಎಪ್ಸ್ಟೀನ್ ಜನವರಿ 20, 1953ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಜನಿಸಿದನು. ಈ ವ್ಯಕ್ತಿ ಮೊದಲಿಗೆ ಡಾಲ್ಟನ್ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಸಾಮಾನ್ಯ ಜೀವನವನ್ನು ನಡೆಸುತ್ತಿದ್ದ. ಕಾಲ ಕಳೆದಂತೆ ರಾಜಕೀಯದಲ್ಲಿ ಒಲವು ತೋರಿ ಅಮೆರಿಕದ ಹಣಕಾಸು ಸಚಿವ ಆದನು. ಇದರಿಂದ ಗಣ್ಯ ವ್ಯಕ್ತಿಗಳು ಅಂದರೆ ಬಿಲಿಯನರ್ಗಳು, ಡೊನಾಲ್ಡ್ ಟ್ರಂಪ್, ಎಲನ್ ಮಸ್ಕ್, ರಾಜಕೀಯ ನಾಯಕರು, ಪ್ರಸಿದ್ಧ ಉದ್ಯಮಿಗಳು ಮತ್ತು ಹಾಲಿವುಡ್ ಸೆಲೆಬ್ರಿಟಿಗಳು ಸಾಮಾಜಿಕ ಸಂಬಂಧವನ್ನು ಬೆಳೆಸಿಕೊಂಡನು. ಎಪ್ಸ್ಟೀನ್ ದ್ವೀಪ ಎಂದೇ ಪ್ರಸಿದ್ಧವಾಗಿರುವ ಈ ದ್ವೀಪ ನಿಜವಾದ ಹೆಸರು ಲಿಟಲ್ ಸೇಂಟ್ ಜೇಮ್ಸ್. ಈ ದ್ವೀಪ ಯುನೈಟೆಡ್ ನ್ಯೂಯಾರ್ಕ್ನ ದ್ವೀಪಗಳಲ್ಲಿರುವ ಒಂದು ಸಣ್ಣ ಖಾಸಗಿ ದ್ವೀಪವಾಗಿದೆ. ಇದನ್ನು 1998ರಲ್ಲಿ ಜೆಫ್ರಿ ಎಪ್ಸ್ಟೀನ್ 80 ಲಕ್ಷ ಕೊಟ್ಟು ಖರೀದಿಸಿದನು. ಈ ದ್ವೀಪ 71.6 ಎಕರೆ ವಿಸ್ತೀರ್ಣವಾಗಿದ್ದು, ಈ ದ್ವೀಪವನ್ನು ಭೂಮಿ ಮೇಲಿನ ಸ್ವರ್ಗ ಎಂದೇ ಕರೆಯುತ್ತಾರೆ. ಈ ದ್ವೀಪದ ಒಳಗೆ ಐಷಾರಾಮಿ ದೊಡ್ಡ ಮನೆಗಳು, ಹಡಗುಕಟ್ಟೆ, ಸುಂದರವಾದ ಸ್ವಿಮ್ಮಿಂಗ್ ಪೂಲ್ಗಳು. ಈ ದ್ವೀಪದ ಒಳಗೆ ದೊಡ್ಡ ದೊಡ್ಡ ಪಾರ್ಟಿಗಳು ನಡೆಯುತ್ತವೆ. ಸೆಲೆಬ್ರಿಟಿಗಳು ಮನೋರಂಜನೆಗೋಸ್ಕರ ಈ ದ್ವೀಪಕ್ಕೆ ಭೇಟಿ ನೀಡುತ್ತಾರೆ. ಹಾಗೆ ಈ ದ್ವೀಪಕ್ಕೆ ಸಾಮಾನ್ಯ ಜನರಿಗೆ ಪ್ರವೇಶವಿಲ್ಲ. ಈ ದ್ವೀಪಕ್ಕೆ ಹೋಗಲು ಕಟ್ಟುನಿಟ್ಟಾದ ನಿಯಮಗಳಿವೆ. ಖಾಸಗಿ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಖಾಸಗಿ ಬೋಟ್ಗಳಿಗೆ ಮಾತ್ರ ಈ ದ್ವೀಪಕ್ಕೆ ಅವಕಾಶವಿದೆ. ಈ ದ್ವೀಪದ ಕೆಲಸಗಾರರು ಎಪ್ಸ್ಟೀನ್ ಕಣ್ಣಿಗೆ ಕಾಣಬಾರದು ಮತ್ತು ಗುಪ್ತವಾದ ಒಪ್ಪಂದಗಳಿಗೆ ಸಹಿ ಹಾಕಬೇಕು. ಇದರಿಂದ ಈ ದ್ವೀಪದ ರಹಸ್ಯಗಳು ಹೊರಬರಲು ಸಾಧ್ಯವಿಲ್ಲ. ಇಂತಹ ಸುಂದರ ದ್ವೀಪದ ಹಿಂದೆ ಒಂದು ಕರಾಳ ವಿಷಯಗಳನ್ನು ಒಳಗೊಂಡಿದೆ. ನೀವು ನಂಬುತ್ತೀರೋ ಇಲ್ಲೋ ಗೊತ್ತಿಲ್ಲ. ಈ ದ್ವೀಪದ ಒಳಗೆ ಲೈಂಗಿಕ ದೌರ್ಜನ್ಯಗಳು ನಡೆಯುತ್ತವೆ ಎಂದು ಹೇಳಲಾಗಿದೆ. ಎಪ್ಸ್ಟೀನ್ ತನ್ನ ರಾಜಕೀಯ ಬೆಂಬಲದಿಂದ ಅಪ್ರಾಪ್ತ ಬಾಲಕಿಯರು ಮತ್ತು ಮಹಿಳೆಯರನ್ನು ಗುಪ್ತವಾಗಿ ಈ ದ್ವೀಪಕ್ಕೆ ಕರೆತಂದು ಲೈಂಗಿಕ ಕೆಲಸಗಳಿಗೆ ಯೂಸ್ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ. 2005ರಲ್ಲಿ ಎಪ್ಸ್ಟೀನ್ ತನ್ನ 14ನೇ ವರ್ಷದ ಮಲಮಗಳನ್ನೇ ಈ ದ್ವೀಪದಲ್ಲಿ ನಿರ್ವಸ್ತ್ರದಿಂದ ಮಸಾಜ್ ಮಾಡಲು ಹಣ ನೀಡಿದ್ದಾನೆ ಎಂದು ಪೋಷಕರು ವರದಿ ನೀಡಿದ್ದಾರೆ. ಪೊಲೀಸರು ತನಿಖೆ ಆರಂಭಿಸಿದ ನಂತರ ಆ ದ್ವೀಪದಲ್ಲಿ ನಡೆಯುತ್ತಿರುವ ಕೆಲಸಗಳನ್ನು ನೋಡಿ ಬೆಚ್ಚಿ ಬೆರಗಾದರು. 14ರಿಂದ 26 ವರ್ಷದೊಳಗಿನ ಮಹಿಳೆಯರನ್ನು ಬಲವಂತದಿಂದ ಲೈಂಗಿಕ ಕೆಲಸಗಳಿಗೆ ಬಳಸುತ್ತಿದ್ದರು ಎಂದು ತಿಳಿಯಿತು. ಇದರಿಂದ ಎಪ್ಸ್ಟೀನ್ ಪ್ರಾಸಿಕ್ಯೂಟರ್ಗಳಲ್ಲಿ ಗುಪ್ತವಾಗಿ ಮನವಿ ಒಪ್ಪಂದ ಮಾಡಿಕೊಳ್ಳಲು ನೋಡಿದನು. ಇದರಿಂದ ಎಪ್ಸ್ಟೀನ್ ತನ್ನೆಲ್ಲ ವೈಶಾಟಿಕೆಯ ಕೆಲಸಗಳು ಹೊರಬಂದವು. ಅವರನ್ನು ಲೈಂಗಿಕ ಅಪರಾಧಿ ಎಂದು ಜೈಲಿಗೆ ಹಾಕಲಾಯಿತು. 2019ರಲ್ಲಿ ಎಪ್ಸ್ಟೀನ್ ಜೈಲಿನಲ್ಲಿ ಮರಣ ಹೊಂದಿದ ನಂತರ ಅಮೆರಿಕ ಸರ್ಕಾರ ತನಿಖೆಗೆ ಒಳಪಡಿಸಿತು. ಇದರಿಂದ FBI ತನಿಖೆಯ ನಂತರ ರಹಸ್ಯ ದಾಖಲೆಗಳು ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಹೆಸರು ಹೊರಬಂದವು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಹಣ, ಅಧಿಕಾರ, ಪ್ರಭಾವ, ವ್ಯಕ್ತಿಗಳು ಮತ್ತು ರಹಸ್ಯಗಳ ಕಥೆ. ಲಿಟಲ್ ಸೇಂಟ್ ಜೇಮ್ಸ್ ದ್ವೀಪ ಇಂದಿಗೂ ಜಗತ್ತಿನ ಅತ್ಯಂತ ರಹಸ್ಯಮಯ ದ್ವೀಪಗಳಲ್ಲಿ ಒಂದಾಗಿದೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿದೆ: ಹಣ ಮತ್ತು ಅಧಿಕಾರದ ಹಿಂದೆ ಕೆಲವೊಮ್ಮೆ ಭಯಾನಕ ರಹಸ್ಯಗಳು ಅಡಗಿರುತ್ತವೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರೆಯಬೇಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕರುನಾಡು.in ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ.